ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಸೊ ಇವಾಗಿನ ಅಪ್ಡೇಟ್ ಏನಂತಂದರೆ, ಬಾಂಬೆ ಹೈಕೋರ್ಟಲ್ಲಿ ಒಂದು ಮ್ಯಾಟರ್ ಬಂದಿತ್ತು. ಆ ಮ್ಯಾಟರಲ್ಲಿ ಒಬ್ಬ ಬಾಂಗ್ಲಾದೇಶದ ಮೂಲದ ಒಬ್ಬ ವ್ಯಕ್ತಿ ಇಂಡಿಯನ್ ಐಡೆಂಟಿ ಕಾರ್ಡ್ಸನ್ನು ಫೋರ್ಜ್ ಮಾಡಿ, ಅಂದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ID ಎಲ್ಲವನ್ನು ಫೋರ್ಜ್ ಡಾಕ್ಯುಮೆಂಟ್ಸ್ ಮಾಡಿ ತಾನು ಇಂಡಿಯನ್ ಸಿಟಿಸನ್ ಅಂತ ಹೇಳಿ ಪ್ರೂವ್ ಮಾಡ್ತಾ ಇದ್ದ. ಸೊ ಈ ಒಂದು ಫೋರ್ಜ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿದ್ರ ಮೇಲೆ ಥಾಣೆ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಅವನ ಮೇಲೆ ಕೇಸ್ ಹಾಕಿತ್ತು. ಕೇಸ್ ಆಗಿ ಅವನಿಗೆ ಏನಾಗಿತ್ತಪ್ಪ ಅಂತಂದರೆ ಏನು ಕನ್ವಿಕ್ಷನ್ ಆಗಿತ್ತು. ಅವನನ್ನು ಕಸ್ಟಡಿಯಲ್ಲಿಟ್ಟಿದ್ರು. ಸೊ ನನಗೆ ಬೇಲ್ ಸಿಗಬೇಕು ಅಂತ ಹೇಳಿ ಅವನು ಬಾಂಬೆ ಹೈಕೋರ್ಟ್ಗೆ ಅಪ್ರೋಚ್ ಆಗಿದ್ದ. ಸೊ ಬಾಂಬೆ ಹೈಕೋರ್ಟಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂತಂದರೆ, ಓನ್ಲಿ ಹ್ಯಾವಿಂಗ್ ID ಪ್ರೂಫ್ಸ್ ಲೈಕ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ID, ರೇಷನ್ ಕಾರ್ಡ್ ಇವೆಲ್ಲ ಇರೋದ್ರಿಂದ ಇಂಡಿಯನ್ ಸಿಟಿಸನ್ ಅಂತ ಹೇಳಿ ಪ್ರೂವ್ ಆಗೋದಿಲ್ಲ. ಯಾಕಂತಂದರೆ ಇವಾಗ ತುಂಬಾ ಫೋರ್ಜ್ ಮಾಡ್ತಾ ಇದ್ದಾರೆ. ಸೊ ಈ ಬೇಸ್ ಮೇಲೆ ಅವನ್ನ ಇಂಡಿಯನ್ ಸಿಟಿಸನ್ ಅಂತ ಹೇಳಿ ನಂಬಕ್ಕಾಗಲ್ಲ. ಇಂಡಿಯನ್ ಸಿಟಿಜನ್ಶಿಪ್ ಆ್ಯಕ್ಟ್ ಏನಿದೆಯೋ, ಆ ಸಿಟಿಜನ್ಶಿಪ್ ಆ್ಯಕ್ಟ್ ಅಂಡರಲ್ಲಿ ಏನು ರೂಲ್ ಇದೆಯೋ, ಸೆಕ್ಷನ್ 3 to 6 ಅದರ ರೂಲ್ ಪ್ರಕಾರ ಸಿಟಿಜನ್ ಅಂತ ಪ್ರೂವ್ ಆದರೆ ಮಾತ್ರ ಇಂಡಿಯನ್ ಸಿಟಿಜನ್ನು ಸ್ಟ್ರಿಕ್ಟಾಗಿ ಈ ರೂಲನ್ನು ಫಾಲೋ ಮಾಡಬೇಕು ಅಂತ ಹೇಳಿ ಬಾಂಬೆ ಹೈಕೋರ್ಟ್ ಮೆನ್ಷನ್ ಮಾಡಿದೆ. ಅದೇ ಅಲ್ಲದೆ ಈ ಫೋರ್ಜ್ ಡಾಕ್ಯುಮೆಂಟ್ಸ್ ಮೇಲೆ ಯಾರ್ಯಾರು ಇಂಡಿಯನ್ ಸಿಟಿಜನ್ಶಿಪ್ಪನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಇದು ಅರ್ಥ ಆಗಬೇಕು. ಸೊ ಈ ಒಂದು ಮ್ಯಾಟ್ರದ ಬಗ್ಗೆ ಬಾಂಬೆ ಹೈಕೋರ್ಟ್ ತುಂಬಾ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಂಡು ಬೇಲನ್ನು ಡಿನೈ ಮಾಡಿ ಅವನ ವೆರಿಫಿಕೇಷನ್ ಮಾಡಲಿಕ್ಕೆ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅವನದು ಮತ್ತು ಅವನ ತಾಯಿಯದ್ದು ಬರ್ತ್ ಸರ್ಟಿಫಿಕೇಟ್ ಮೇಲೆ ಬಾಂಗ್ಲಾದೇಶದ ಏನು ಸಿಟಿಸನ್ ಅಂತ ಹೇಳಿ ಮೆನ್ಷನ್ ಮಾಡಲಾಗಿದೆ. ಸೊ ಈ ಎಲ್ಲ ವಿಷಯಗಳನ್ನ ಕನ್ಸಿಡರ್ ಮಾಡಿ ಬಾಂಬೆ ಹೈಕೋರ್ಟ್ ಅವನ ಬೇಲನ್ನು ರಿಜೆಕ್ಟ್ ಮಾಡಿದ್ದಾರೆ. ಸೊ ಈ ವಿಷಯದ ಮೇಲೆ ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ವಿಶೇಷ ಇದ್ದರೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.